ಈಗಾಗಲೇ ನಾವು ಕೋರ್ಟ್ ಮೆಟ್ಲು ಎತ್ತಿದ್ದೀರಿ, ಈಗಾಗಲೇ ಕೋರ್ಟಲ್ಲೂ ಪ್ರಶ್ನೆ ಮಾಡ್ತಾ ಇದ್ದೀರಿ. ಈ ಜಾತಿ ಸಮೀಕ್ಷೆ ಮಾಡುವಂಥ ಕಾಲಮ್ಗಳೇನಿದೆ ಅದನ್ನು ಇಲ್ಲಿ ಸೇರಿಸುವಂಥ ಅವಶ್ಯಕತೆ ಇಲ್ಲ, ತಪ್ಪು ಇದು. ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಅದು ಹಣ ಖರ್ಚು ಮಾಡ್ತಾ ಇದ್ದೀರಾ. ನೀವು ಮತ್ತೆ 450 ಕೋಟಿ ಖರ್ಚು ಮಾಡ್ತೀನಿ ಅಂತೀರಾ. ಯಾರ ಹಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಯಾಕೆ ವೇಸ್ಟ್ ಮಾಡ್ತೀರಾ? ಸರ್, ಬೆಂಗಳೂರಲ್ಲಿ ಸಮೀಕ್ಷೆ 4 ದಿನ ತಡ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. GBA ಅಡಿಯಲ್ಲಿ ಸಿಬ್ಬಂದಿಗಳಿಗೆ ತರಬೇತಿ ಕೊಡ್ತಾ ಇದ್ದೀನಿ, ಆ ಕಾರಣಕ್ಕೆ GBA ಮನವಿ ಪ್ರಕಾರ ಸ್ವಲ್ಪ ತಡ ಆಗುತ್ತೆ, 4-5 ದಿವಸ ಅಂತ ಹೇಳಿದ್ರು. ನೋಡ್ರಿ, ಈ ಖಾತಾ ಹೇಳ್ತಲ್ಲ, ಈ ಖಾತಾ ಇಮಿಡಿಯೇಟ್ ಇವತ್ತೇ ಮಾಡ್ಕೊಳ್ಳಿ, ಇವತ್ತೇ ಮನೆಗೆ ತೊಗೊಂಡೋಗಿ ಅಂದರು. ಆಯಿತಾ? 6 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಜನ. ಇದ್ರದ್ದು ಭಾಳ ಹಂಗೆ, ಇದ್ರ ಭಾಳ ಹಂಗೆ. ಸರ್ವರ್ ಡೌನು, ಆ ಡೌನು, ಈ ಡೌನು ಎಲ್ಲ ಹೇಳ್ಕೊಂಡು ಒಟ್ಟಾಗೆ ಇವ್ರಿಗೆ ಯಾವ ಜಾತಿ ಇವ್ರಿಗೆ ಬೇಕು, ಯಾವ ಧರ್ಮ ಬೇಕು ಅದನ್ನು ಜಾಸ್ತಿ ಮಾಡುವಂಥದ್ದು. ಹಿಂದೂ ಧರ್ಮವನ್ನು ಕಡಿಮೆ ಮಾಡಬೇಕು, ಹಿಂದೂ ಧರ್ಮದ ಸಂಖ್ಯೆ ಕಡಿಮೆ ಮಾಡಬೇಕು. ಅದು ಅಜೆಂಡಾನೇ ಕೇಂದ್ರದ ಕಾಂಗ್ರೆಸ್ ನಾಯಕರು ಫಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಧರ್ಮವನ್ನು ಕಡಿಮೆ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ದಾರೆ ಅಷ್ಟೇ. ಹೋದ ಸರಿ ಆಯೋಗದ ಅಧ್ಯಕ್ಷ ಸೈನ್ ಹಾಕ್ದಿರೋ ಓಡೋಟ, ಈ ಅಧ್ಯಕ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ಕಳೆದ 5 ತಿಂಗಳಿಂದನೂ ಕೂಡ ಧಾರ್ಮಿಕ ಭಾವನೆಗಳನ್ನ ಒಡೆಯುವಂಥ ಕೆಲಸ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಒಂದು ಕಡೆ ಸೋನಿಯಾ ಗಾಂಧಿ ಅವ್ರ ಕಡೆ ಕೂಡ ಗೊತ್ತು ಮಾಡ್ಕೊಡ್ತಿದ್ರಿ. ಏನಾದರೂ ಕರ್ನಾಟಕವನ್ನ, ರಾಜ್ಯವನ್ನ ಏನಾದರೂ ಪ್ರಯೋಗಶಾಲೆ ಥರ, ಲ್ಯಾಬೊರೇಟರಿ ಥರ ಏನೋ ಮಾಡ್ಕೊಂಡಿದ್ಯಾ ಅಂತ ಹೈಕಮಾಂಡ್ ಎಲ್ಲ ಅವರ ಅಜೆಂಡಾಗಳನ್ನೆಲ್ಲ ಇಲ್ಲಿ ಏರುವಂಥದ್ದು, ಇಲ್ಲೇ ಪ್ರಯೋಗಶಾಲೆ ಥರ ಏನೋ ಮಾಡ್ಕೊಳ್ತಿದೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗಶಾಲೆಯ ಹೆಡ್ ಮಾಸ್ಟ್ರು. ಧರ್ಮ ಹೊಡೆಯುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ, ಹೈಕಮಾಂಡ್ಗೆ ಕರ್ನಾಟಕವನ್ನು ಪ್ರಯೋಗಶಾಲೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದಕ್ಕೆ ಹೆಡ್ ಮಾಸ್ಟ್ರು. ಉಳಿದ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಮಾಸ್ಟ್ರುಗಳವರೆಲ್ಲ, ಬೇರೆ ಸಮಾಜ ಮತ್ತು ಗಣಿತ, ಸೈನ್ಸು ಈ ಥರದ್ದೆಲ್ಲ ಇರುವಂಥವ್ರು. ಒಟ್ಟಾರೆ ಈ ಟೀಮು ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಈ ಪ್ರಯೋಗಶಾಲೆಯಲ್ಲಿ ಒಂದೊಂದೇ ರಾಜ್ಯಗಳನ್ನು ಈ ಥರ ಹಿಂದೂ ಧರ್ಮ ಅವಹೇಳನ ಮಾಡಬೇಕು. ಯಾವ್ಯಾವ ದೇವಸ್ಥಾನಗಳಿದೋ ಹಿಂದೂಗಳ ದೇವಸ್ಥಾನ ಆ ರಾಜ್ಯದಲ್ಲಿ ಅದನ್ನು ಮುಗಿಸ್ಬೇಕು. ಈಗ ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ಗಣೇಶ, ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಗಣೇಶನ ಹಬ್ಬನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ ಸಿದ್ದರಾಮಯ್ಯ ಮುಂದೊಂದು ಸರಿ ಗಣೇಶ ಹಬ್ಬ ಆಚರಣೆ ಇಲ್ಲ, ರದ್ದು ಮಾಡಿದಿರಿ ಅಂತ ಹೇಳ್ಬಿಡ್ತಾರೆ. ನೋಡಿ ಬೇಕಾದ್ರೆ ಆ ಪರಿಸ್ಥಿತಿ ಇವತ್ತು. ಇದೊಂದು ಪ್ರಯೋಗಶಾಲೆ ಮಾಡ್ಕೊಂಬಿಟ್ಟಿದ್ದಾರೆ. ಈ ಪ್ರಯೋಗಶಾಲೆಯಲ್ಲಿ ಹಿಂದೂಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಹಿಂದೂಗಳ ಜನಸಂಖ್ಯೆಯನ್ನು ಕುಂಠಿತ ಮಾಡ್ತಕ್ಕಂಥದ್ದು, ಮತ್ತು ಕರ್ನಾಟಕದಲ್ಲಿ ಮತಾಂತರ ಜಾಸ್ತಿ ಆಗೋಗ್ಬಿಟ್ಟಿದೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹೇಳುವಂಥದ್ದು ಅವರ ಅಜೆಂಡಾ ಇದೆ. 3 ಅಜೆಂಡಾ. ಒಂದು, ಹಿಂದೂ ಧರ್ಮವನ್ನು ಕಡಿಮೆ ಮಾಡಿದಿರಿ, ಹಿಂದೂ ದೇವಸ್ಥಾನಗಳನ್ನೆಲ್ಲ ಮಲಿನ ಮಾಡಾಕಿದ್ದೀರಿ, ಮತ್ತು ಮತಾಂತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ, ನಾವು ಅದಕ್ಕೆ ಬೆಂಬಲ. ಈ 3 ಅಜೆಂಡಾ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕರ್ನಾಟಕವನ್ನು ಒಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಗೌರವಾನ್ವಿತ ರಾಜ್ಯಪಾಲರು ಕೂಡ ಮೊನ್ನೆ ಪತ್ರ ಬರೆದಿದ್ದಾರೆ ಈ ಜಾತಿ ಗಣತಿ ಬಗ್ಗೆ. ಇದು ಅವ್ರು ಯಾರೋ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ, ಮಾಧ್ಯಮದವರು ತಿರುಚ್ತಾ ಇದ್ದಾರೆ, ಇದು ಜಾತಿದಲ್ಲ, ಇದು ಪಕ್ಕ ಜಾತಿ ಸಮೀಕ್ಷೆನೇ. ಇದರಲ್ಲಿ ಆರ್ಥಿಕ ಆ ಥರದ್ದು ಯಾವುದೂ ಇಲ್ಲ, ಹೆಸರಿಗಷ್ಟೇ. ಇದು ಸಾಮಾಜಿಕ ಸಮೀಕ್ಷೆ ಅನ್ನೋದು ಹೆಸರಿಗಷ್ಟೇ, ಮೇಲೆ ಹೆಡ್ಲೈನ್ ಅಷ್ಟೇ. ಮೇಲೆ ಹೆಡ್ಲೈನಲ್ಲಿ ಮಾತ್ರ ಇದು ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಒಳಗಡೆ ಇರೋದೆಲ್ಲ ಜಾತಿ ಸಮೀಕ್ಷೆ. ನೀವು ಯಾವುದಾದ್ರೂ ಪುಸ್ತಕ ತಗೊಂಡು ಮೇಲ್ಗಡೆ ಅದು ಯಾವುದಾದ್ರೂ ಪುಸ್ತಕಗಳು ಬರ್ತಾವಲ್ಲ, ಮೇಲೆ ಎಲ್ಲ ರಾಮಾಯಣ ಅಂತ ಪ್ರಿಂಟ್ ಮಾಡಿಬಿಟ್ಟು ಒಳಗಡೆ ಎಲ್ಲ ನೀವು ಇಸ್ಲಾಂ ಧರ್ಮದ ಬಗ್ಗೆ ಬರ್ದಂಗೆ ಆಗ್ತದೆ ಅಷ್ಟೆ. ಮೇಲೆ ರಾಮಾಯಣ, ಒಳಗಡೆ ತೆಗೆದ್ರೆ ಎಲ್ಲ ಇಸ್ಲಾಂ. ಆ ಥರದ ಸಮೀಕ್ಷೆ ಇದೆ.
ಎಷ್ಟು ಕಾಲಮ್ ಹಾಕಿದ್ದಾರೆ ನೋಡಿದ್ದೀರಲ್ಲ. ಶೈಕ್ಷಣಿಕ ಸಮಿತಿಗೆ ಇಂತನೇ ಜಾಸ್ತಿ ಜಾತಿದೇ ಪೇಜ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. 156 ಕೋಟಿ ನುಂಗ್ ನೀರು ಕುಡಿದ್ರಲ್ಲ, ಎಲ್ಲೋಯ್ತು ಅದು ಜಾತಿ ಸಮೀಕ್ಷೆ? ಈಗ 400 ಕೋಟಿ ಯಾರ ಜೋಬಿಗೆ ಗೊತ್ತೈತಿ? ಈಗ 400 ಕೋಟಿ ಮತ್ತೆ ಮುಂದಿನ ಸರ್ಕಾರ ಇದನ್ನ ಒಪ್ತೈತೋ ಬಿಡ್ತೈತೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇದನ್ನು ಒಪ್ಪೋ ಮಾತೇ ಇಲ್ಲ ಮುಂದೆ ಬರುವಂಥ ಸರ್ಕಾರ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ನನ್ನ ಪ್ರಶ್ನೆ ಸರ್ಕಾರ. ನಾಳೆ ದಸರಾ ಉದ್ಘಾಟನೆ ಸಾಕಷ್ಟು ಹೋರಾಟ ಮಾಡಿದ್ರಿ, ಭಾನುಮಸ್ತಕ ಅವರು ಉದ್ಘಾಟನೆ ಮಾಡಬಾರ್ದು ಅಂತ. ನಾಳೆ ಉದ್ಘಾಟನೆ ಮಾಡ್ತಾರೆ. ಪ್ರಯೋಗಶಾಲೆ ಅಂತ ಹೇಳಿದ್ರೆ ಮುಂದುವರೆದ ಭಾಗವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರೊಂದು ಮತಕಳ್ಳತನ ಆರೋಪ ಮಾಡಿ ಇದಕ್ಕೆ ಸೈಟ್ ರಚನೆ ಮಾಡಿದ್ದಾರೆ. ನೋಡಿ, ಅವರು ಚುನಾವಣಾ ಆಯೋಗವನ್ನು ಅಪವಿತ್ರ ಮಾಡಬೇಕು. ಅವ್ರದ್ದು ಅಜೆಂಡಾ ಹೇಳಿದ್ನಲ್ಲ, ಒಂದು ಕರ್ನಾಟಕಕ್ಕೆ ಅವರು ಈ ಪ್ರಯೋಗಶಾಲೆಗೆ ಕೊಟ್ಟಿರೋ ಅಜೆಂಡಾಗಳು ಅವ್ರದ್ದು. ಒಂದು ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು. ಎರಡನೇದು ಚುನಾವಣಾ ಆಯೋಗವನ್ನು ಅಪವಿತ್ರ ಮಾಡಬೇಕು. ಯಾವ್ಯಾವ ತನಿಖಾ ಸಂಸ್ಥೆಗಳಿದೆ ಅದನ್ನು ಮುಚ್ಚಬೇಕು ಅವರು. ಈ 3 ಅಜೆಂಡಾ ಇಟ್ಕೊಂಡು ಮಾಡಿರೋ ಅಂಥ ಒಂದು ಟೂಲ್ ಕಿಟ್ ಇದು. ಈ ಟೂಲ್ ಕಿಟ್ ಇಟ್ಕೊಂಡು ಸಿದ್ದರಾಮಯ್ಯನವರು ಹೆಡ್ ಮಾಸ್ಟರ್ ಆಗಿ ಒಂದೊಂದೇ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ದಸರಾ ಉದ್ಘಾಟನೆ ನಾಳೆ. ನಾನು ಹೇಳಿದ್ನಲ್ಲ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನು ಹಾಳು ಮಾಡುವಂಥ ಪ್ರಯೋಗಶಾಲೆಗೆ ಫಸ್ಟ್ ಹೆಜ್ಜೆನೇ ಬಾನು ಮುಸ್ತಾಕ್. ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿನ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು. ಆ ದೇವಿ ಮೇಲೆ ನಂಬಿಕೆನೇ ಇಲ್ಲ ಅಂತಾಗಿ ಜಗಜ್ಜಾಗೃತವಾಗಿ ಹೇಳಿರೋಂಥ ಆ ಹೆಣ್ಮಗಳಿಗೆ ನೀವು ಇಲ್ಲಿ ಕರ್ಕೊಂಬರ್ತಾ ಇದ್ದೀರಾ ಅಂದರೆ, ಒಂದು ಕಡೆ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮವನ್ನು ಹೊಡಿತಾ ಇದ್ದೀರಾ, ಇನ್ನೊಂದು ಕಡೆ ದಸರಾ ಉದ್ಘಾಟನೆಯನ್ನು ಅಪವಿತ್ರ ಮಾಡ್ತಾ ಇದ್ದೀರಾ.